ಊಟ ಕೊಡ್ಬೇಕು. ಮರ್ಯಾದೆ ಇಲ್ಲ. ನಾವ್ ಯಾವ ಹತ್ರ ಏನ್ ಹೇಳಿಸ್ಕೊಳ್ಳೋದಲ್ಲಿ ಕೋಕಿನ್ ಕುಳ್ಸೋದು ಗೊತ್ತು ನಮ್ಗೆ. ಇವಾಗ ಅಬ್ಬಬ್ಬ, ಬಿಗ್ ಬಾಸ್ ಮನೆಯಲ್ಲಿ ಜಡೆಜಗಳ ಶುರುವಾಗಿದೆ. ಅಸುರ ಅಧಿಪತಿ ಅನ್ನೋ ಒಂದು ಟಾಸ್ಕ್ ನಲ್ಲಿ ಅಧಿಪತಿಯಾಗಿರುವಂತಹ ಕಾಕ್ರೋಚ್ ಹಾಗೂ ಎಲ್ಲ ಒಂಟಿಗಳಿಗೂ ಅಸುರರಾಗಿ ಆಯ್ಕೆ ಮಾಡಲಾಗಿದೆ. ಆದ್ರೆ ಜಂಟಿಗಳೆಲ್ಲರೂ ಕೂಡ ಅವರ ಕೆಲಸವನ್ನ ಮಾಡಬೇಕು, ಅವರ ಸೇವಕರಾಗಿರ್ಬೇಕು ಅಂತ ಹೇಳಿ ಈ ಟಾಸ್ಕ್ ನ ನಿಯಮ ಇತ್ತು. ಎಲ್ಲರೂ ಕೂಡ ಅವರ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಬೇಕಾದ್ರೆ ಮನೆಯಲ್ಲಿ ತಾನೇ ಡಾನ್ ಅನ್ಕೊಂಡಿರುವಂತಹ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಇಬ್ರು ಕೂಡ ಈ ಒಂದು ಟಾಸ್ಕ್ ಅನ್ನ ಬೇರೆ ಲೆವೆಲ್ಗೆ ತಗೊಂಡು ಹೋಗ್ಲಿಕ್ಕೆ ದೊಡ್ಡ ದೊಡ್ಡ ರೂಲ್ಸ್ ಗಳನ್ನ ಮಾಡ್ತಾರೆ. ಅದು ಕೂಡ ಹೊಟ್ಟೆಗೆ ಅನ್ನವನ್ನ ಹಾಕುವಂತದ್ದು, ನಿದ್ದೆಯನ್ನ ಮಾಡುವಂತದ್ರಲ್ಲಿ. ಸೊ ಹೊಟ್ಟೆಗೆ ಅನ್ನ ತಿನ್ಬೇಕು ಅಂತ ಹೇಳಿದ್ರೆ ಇವರ ಟಾಸ್ಕ್ ಅನ್ನ ಮಾಡಬೇಕು, ಇವರಿಗೆಲ್ರಿಗೂ ಕೂಡ ಊಟನೇ ಕೊಡಬಹುದು ಅಂತ ಹೇಳಿ ಅಡುಗೆ ಮನೆಯನ್ನೇ ಕ್ಲೋಸ್ ಮಾಡ್ತಾರೆ. ಅವರು ಮಾತ್ರ ಚೆನ್ನಾಗಿ ತಿಂದು ಜಂಟಿಗಳಿಗೆ ಅಡಿಗೆ ಊಟನೇ ಕೊಡೋದಿಲ್ಲ. ಹಾಗೆ ಅವರಿಗೆ ಒಂದು ಇನ್ನೊಂದು ಶಿಕ್ಷೆ ಏನಂತ ಕೊಡ್ತಾರೆ ಅಂದ್ರೆ ಎಲ್ಲರೂ ಕೂಡ ಹೊರಗಡೆ ಮಲ್ಕೋಬೇಕು, ಅವರಿಗೆ ಬೆಡ್ಶೀಟ್ ಅನ್ನ ಕೊಡಲಾಗೋದಿಲ್ಲ ಅಂತ ಹೇಳಿ. ಆದ್ರೆ ಜಂಟಿಗಳು ಇದನ್ನ ಕೇಳದೆ ಅಡಿಗೆ ಮನೆಗೆ ನುಗ್ತಾರೆ, ಅಲ್ಲಿಂದ ಅಡಿಗೆಯನ್ನ ತಗೊಳ್ಳಿಕ್ಕೆ ಹೋಗ್ತಾರೆ. ಆ ಸಮಯದಲ್ಲೂ ಕೂಡ ಅಶ್ವಿನಿ ಗೌಡ ಜಾಹ್ನವಿ ಅಡ್ಡ ಹೋಗ್ಬಿಟ್ಟು ಅವರನ್ನು ತಡೆಯುವಂತ ಕೆಲಸ ಮಾಡಿದಾಗ ಮಂಜು ಹಾಗೂ ಅಲ್ಲಿ ಆಶ್ ಇಬ್ರು ಕೂಡ ತಿರುಗಿ ಬೀಳ್ತಾರೆ. ನೀನ್ ಯಾವಳೆ ನನಗೆ ಹೇಳಕ್ಕೆ, ನಾನು ನಿನ್ನ ಮಾತನ್ನ ಕೇಳೋದಿಲ್ಲ ಅಂತ ಹೇಳಿ. ಹಾಗೆ ಇವಳು ಗಾಂಚಾಲಿ ಗೀಂಚಾಲಿ ಅಂತ ಹೇಳಿ ಜಾಹ್ನವಿ ಅವರು ಎಲ್ಲರೂ ಕೂಡ ಒಬ್ರಿಗೊಬ್ರು ಕೆಟ್ಟ ಪದಗಳನ್ನ ಬಳಸ್ಕೊಂಡು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ನಿದ್ದೆ ಒಂದು ಸಂದರ್ಭ ಬಂದಾಗ ಬೆಡ್ಶೀಟ್ ಅನ್ನ ಎತ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೂ ಕೂಡ ಬರ್ತಾರೆ, ಅಲ್ಲೂ ಜಗಳ ಶುರು ಮಾಡ್ತಾರೆ. ಆಗ ಒಂಟಿ ಜಂಟಿಗಳ ನಡುವೆ ದೊಡ್ಡ ಮಟ್ಟಕ್ಕೆ ಜಗಳ ಆಗಿದೆ. ಹೋಗೆ ಬಾರಿ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಗಾಂಚಾಲಿ ಅನ್ನೋ ಮಾತುಗಳನ್ನ ಜಾಹ್ನವಿ ಅವರು ತುಂಬಾ ಬಳಸ್ತಾರೆ. ಇದರಿಂದಾಗಿ ಆಶ್ ಅವ್ರಿಗೆ ಸಿಟ್ಟು ಬಂದು ನೀನೇನೆ ಮಾತಾಡೋದು, ನೀನ್ ನೆಟ್ಟಿಗೆ ಮಾತಾಡೋದನ್ನ ಕಲಿ, ಮರ್ಯಾದೆ ಕೊಟ್ಟು ಮರ್ಯಾದೆಯನ್ನ ತಗೊಳ್ಳೋದ್ ಕಲಿ ಅಂತಾನು ಕೂಡ ಮಾತಾಡ್ತಾರೆ. ಸೊ ಮಂಜು ಅವರು ಕೂಡ ಅಶ್ವಿನಿ ಗೌಡ ಅವರ ಮೇಲೆ ಎಗರಿ ಬಿದ್ದಿದ್ದಾರೆ. ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಇರಬೇಕು, ಯಾವುದನ್ನ ತಮಾಷೆಗೆ ತಗೊಳ್ಬೇಕು ಅದನ್ನ ಮಾತ್ರ ತಗೊಳ್ಬೇಕು, ದೊಡ್ಡದಾಗಿ ಇಲ್ಲಿ ಬಿಲ್ಡಪ್ ಗಳನ್ನ ಕೊಳ್ಳಕ್ ಬರಬಾರ್ದು ಅಂತಾನು ಕೂಡ ಅಶ್ವಿನಿ ಗೌಡ ಅವರ ಮೇಲೆ ಮಂಜು ಅವರು ಮೊಟ್ಟ ಮೊದಲ ಬಾರಿಗೆ ಈ ತರ ಒಂದು ರಿಯಾಕ್ಟ್ ಅನ್ನ ಮಾಡಿದ್ದು ತುಂಬಾ ಜನಕ್ಕೆ ಇಷ್ಟ ಆಗಿದೆ. ಅಷ್ಟೇ ಅಲ್ಲ, ಅಭಿಷೇಕ್ ಅವರು ಕೂಡ ಜಾಹ್ನವಿ ಮೇಲೆ ತಿರುಗಿ ಬಿದ್ದಿದ್ದಾರೆ. ಒಂಟಿ ಟೀಮ್ ಅಲ್ಲಿ ಇಬ್ರು ಕೂಡ ತನ್ನದೇ ಸರ್ವಾಧಿಕಾರವನ್ನ ತಿರುಗ್ಲಿಕ್ಕೆ ಹೋಗದಾಗ ಜಂಟಿಗಳೆಲ್ಲರೂ ಕೂಡ ಅವರ ಮೇಲೆ ಅಟ್ಯಾಕ್ ಮಾಡಿರೋದು ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ. ಸೊ ಇಷ್ಟು ಒಂದು ವಾರಗಳ ಕಾಲ ಅಶ್ವಿನಿ ಗೌಡ ತಾನೇ ಒಂದು ದರ್ಪವನ್ನು ತೋರಿಸ್ಕೊಂಡು ತಾನೇ ಒಂದು ಬಿಗ್ ಬಾಸ್ ಅನ್ನೋ ಒಂದು ರೇಂಜ್ಗೆ ಮಾಡ್ತಿದ್ರು. ಆಗ ಯಾರೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಿರ್ಲಿಲ್ಲ. ಸುದೀಪ್ ಬಂದು ಹೋದ ನಂತರ ಎಲ್ಲರೂ ಕೂಡ ಅಶ್ವಿನಿ ಗೌಡನ ಜೀರೋ ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಅವರ ಮಾತನ್ನ ತಿರುಗಿ ಮಾತಾಡ್ತಿದ್ದಾರೆ. ಇದರಿಂದಾಗಿ ಅಶ್ವಿನಿ ಗೌಡ ಎಲ್ಲೋ ಒಂದ್ ಕಡೆ ಪೀಸ್ ಹೊಂಟೋಗಿದೆ ಅನ್ಸತ್ತೆ. ಜಾಹ್ನವಿ ತನಗೆ ತಾನು ಎಲ್ಲ ತೋರ್ಸ್ಕೋಬೇಕು ಅಂತ ಹೇಳಿ ಬೇಕಂತ ಹೇಳಿ ಗಾಂಚಲಿ ಮಾಡಕ್ ಹೋದ್ರಿಂದಾಗಿ ಅಭಿಷೇಕ್, ಆಶ್, ಮಂಜು ಹಾಗೂ ಗಿಲ್ಲಿ ನಟ ಕಾವ್ಯ ಇವರ ವಿರುದ್ಧನೂ ಕೂಡ ಇವರು ಮಾತಾಡ್ಲಿಕ್ಕಾಗದೆ ಟುಸ್ ಆಗಿದ್ದಾರೆ. ಗಿಲ್ಲಿ ಹಾಗೂ ಕಾವ್ಯ ಅಶ್ವಿನಿ ಗೌಡ ಅವರಿಗೆ ಉರಿಸ್ತಿರುವಂತಹ ಲೆಕ್ಕಾಚಾರ ನೋಡಿದ್ರೆ ಅಶ್ವಿನಿ ಗೌಡ ಇನ್ನೇನು ಕೆಲವೇ ದಿನಗಳಲ್ಲಿ ಅಳುವಂತಹ ಸಂದರ್ಭ ಬಂದೇ ಬರುತ್ತೆ. ಕಾವ್ಯ ಮಾತ್ರ ಉರಿಸೋದ್ರಲ್ಲಿ ನಂಬರ್ 1 ಅನ್ಬೋದು. ಗಿಲ್ಲಿ ಜೊತೆಗೆ ಸೇರ್ಕೊಂಡು ಸಿಕ್ಕಾಪಟ್ಟೆ ತುಂಟಾಟಗಳನ್ನ ಮಾಡ್ತಿದ್ದಾರೆ. ಜನಗಳಿಗೆ ಅಷ್ಟೇ ಮಟ್ಟಕ್ಕೆ ಇಷ್ಟ ಆಗ್ತಿದ್ದಾರೆ. ಅದಕ್ಕೆ ಈ ವಾರ ಅವರು 2ನೇ ಕಂಟೆಸ್ಟೆಂಟ್ ಆಗಿ ಮನೆಯಲ್ಲಿ ಉಳ್ಕೊಂಡಿದ್ದಾರೆ. ಜನಗಳು ಅವ್ರನ್ನ ಈಗಾಗಲೇ ಇಷ್ಟಪಡ್ತಿದ್ದಾರೆ. ಸೊ ಈ ವಿಚಾರವಾಗಿ ನಿಮಗೇನನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ.